ಮಾಗಡಿ ಕೆಂಪೇಗೌಡರಿಗೆ ಒಂದಲ್ಲ ಒಂದು ರೀತಿಲಿ ಅವಮಾನಗಳ ಮೇಲೆ ಅವಮಾನಗಳನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಕೆಂಪೇಗೌಡರ ಶಿಲೆ ಕೀಳಬೇಕು ಅಂತೇಳಿ ಅಶಬ್ದ ಮಾತುಗಳನ್ನು ಪ್ರಾರಂಭವನ್ನು ಮಾಡಿದ್ರು. ಅದು ನ್ಯಾಯಾಲಯದ ಮೆಟ್ಟಲೇರಿದ ನಂತರ ಈಗ ಒಂದು ಸಣ್ಣ ಸಂದರ್ಭನ ಬಳಸಿಕೊಂಡು ಯುಗಾದಿ ಹಬ್ಬದ ದಿವಸ ರಾತ್ರಿ 9:21 ಕೆಂಪೇಗೌಡರ ಮೆಟ್ಟಲುಗಳನ್ನು ಕಿತ್ತು ಅಲ್ಲಿಂದ ಇಲ್ಲಿವರೆಗೂ ಪೂಜೆ ಪುನಸ್ಕಾರಗಳಾಗಲಿ, ಕೆಂಪೇಗೌಡರು ಗೌರವ ಕೊಡೋದಾಗಲಿ, ಕೆಂಪೇಗೌಡರ ಬಗ್ಗೆ ಆ ಮೇಲಿರುವಂಥ ಭಾಗವನ್ನು ಅಚ್ಚುಕಟ್ಟು ಮಾಡುವಂಥ ಕೆಲಸವನ್ನು ಪೂರ್ತಿ ಸ್ಥಗಿತಗೊಳಿಸಿದೆ. ಮಾಗಡಿ ಪುರಸಭೆಯ ಅಧಿಕಾರಿಗಳ ಅಧೀನದಲ್ಲಿರುವ ಎಲ್ಲ ಕಾರ್ಮಿಕರು ನಾನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು 21/4/2026 ಇವತ್ತು ಮಾಗಡಿಯಲ್ಲಿ ಈ 159 ಮರಗಳನ್ನು ಕಡಿಯುವ ಒಂದು ವಿಷಯವಾಗಿ ಚರ್ಚೆಗೆ ಅರಣ್ಯ ಅಧಿಕಾರಿಗಳು ನಮ್ಮನ್ನು ಕರೆಸಿದ್ರು. ಅಲ್ಲಿ ಯಾವುದು ಬಗೆಹರಿದಿಲ್ಲ, ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿಲ್ಲ. ಯಾರು ನಮ್ಮ ವಿರೋಧಿಗಳಿದೆ ಅವರೇ ಸಭೆ ಮಾಡಿ ಅವ್ರದ್ದೇ ಬರ್ಕೊಂಡು ಅವರೇ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ನಾವು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿಲ್ಲ. ಯಾಕೆಂದರೆ ಅದು ನ್ಯಾಯಾಲಯದ ತೀರ್ಪಿದೆ. ಯಾವುದೇ ಅಧಿಕಾರಿಗಳು ಈ ಕಾನೂನಿನ ಹೊರತುಪಡಿಸಿ ಯಾರೂ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯಕ್ಕೆ ಅದಕ್ಕೊಂದು ಶಕ್ತಿ ಇದೆ, ಗೌರವ ಇದೆ. ಇವತ್ತು ಈ ವಿಡಿಯೋ ಮಾಡಿದ ವಿಶೇಷ ಏನಪ್ಪ ಅಂದರೆ, ಆ ಕೆಂಪೇಗೌಡರ ಶಿಲೆಯ ಸುತ್ತ ಅಳತೆಯಲ್ಲಿ ವಾಟರ್ ಬಾಟ್ಲು, ಕೂಲ್ ಡ್ರಿಂಕ್ಸು, ಡ್ರಿಂಕ್ಸ್ ಬಾಟ್ಲು ಮತ್ತು ಅನೇಕ ಚಟುವಟಿಕೆಗಳ ಎಲ್ಲ ಕಾಗದಗಳು ಮತ್ತು ಆ ಒಂದು ಕವರ್ಗಳು ಮತ್ತು ಎಲ್ಲ ಊಟ ಮಾಡಿ ಕೈ ತೊಳೆದಂಥ ಎಲ್ಲ ಆ ಒಂದು ಪ್ಲೇಟ್ಗಳು ಎಲ್ಲವೂ ಅಲ್ಲಿ ಬಿದ್ದಿದೆ. ಇದನ್ನು ನೋಡಿದಾಗ ಅದು ಕೆಂಪೇಗೌಡರ ನಾಡಿಗೆ, ಕೆಂಪೇಗೌಡರಿಗೆ ಮಾಡುವಂಥ ಅವಮಾನ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಅದು ಮುಂದೊಂದು ದಿನ ಎಚ್ಚೆತ್ತುಕೊಂಡು ಪುರಸಭೆಯವರು ಆ ಎಲ್ಲವನ್ನು ಶುದ್ಧೀಕರಣ ಮಾಡಲಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಒಳ್ಳೆ ಹತ್ತಿರದಲ್ಲಿ ಪುರಸಭೆ ಇದೆ, ಆಸ್ಪತ್ರೆ ಇದೆ, ಸಾಕಷ್ಟು ಬಿಯರ್ ಬಾಟ್ಲುಗಳು ಬಿದ್ದಿದ್ದಾವಲ್ಲಿ. ಕೇಸ್ ಬಿಯರ್ ಬಾಟ್ಲು ಬಿದ್ದಿದ್ದಾವೆ. ಏನಾಗಿದೆ ಮಾಗಡಿಲಿ ಒಂಥರ ರಾಜಕೀಯದೆಲ್ಲ ಧುರೀಣರಾದರೂ ಅನೇಕ ಶಿಷ್ಯಗಳನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆ ವಿಚಾರಗಳು ಗೊತ್ತಿಲ್ಲ. ಅವ್ರಿಗೆ ಏನು ಬೇಕು ಅಂದರೆ ಬೆಳಗ್ಗೆಯಿಂದ ಯಾವುದಾದ್ರು ಹಣ ಸಂಪಾದನೆ ಮಾಡಬೇಕು, ಸಂಜೆ ಕುಡಿಬೇಕು, ಸಿಕ್ಕಿದ ಕಡೆ